ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್. ಅರ್ಜೆಂಟ್ ಆಗಿ ನಾನು ಇವತ್ತೇ ಬೆಂಗಳೂರಿಗೆ ಹೋಗ್ತಿದ್ದೇನೆ. ಬೆಂಗಳೂರಿನಲ್ಲಿ ನಾಳೆ ನನ್ನ ಡಾಕ್ಟರ್ ಇಂಟ್ರಿ ಇದೆ. ಎಷ್ಟೇ ರೊಕ್ಕ ಕೊಟ್ಟರು ಇಂಥ ಕೆಲಸ ಸಿಗಲಾರದು. ಅಂತಹದ್ರಲ್ಲಿ ನಾನು ಅವರಿವರನ್ನು ಹೇಳಿ ಕೇಳಿ ರೆಕಮೆಂಡ್ ಮಾಡಿಸಿದ್ದೇನೆ. ಅವರ ಊಟ ವಸತಿಗೆ ಅಂತ 10,000 ಹಣ ಬೇಕಮ್ಮ. ಅಪ್ಪನಿಗೆ 10,000 ಹಣ ಕೊಡಿಸಮ್ಮ. ಅಶೋಕ, ನೋಡಪ್ಪ, ನಿಮ್ಮ ತಂದೆಯ ಮನಸ್ಸು, ಅವನ ಗುಣ ಎಂಥದ್ದು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹೇಗಿರುವಾಗ ಅಷ್ಟೊಂದು ಹಣವನ್ನ ಅವನು ನಿನಗೆ ಕೊಡಲು ಸಾಧ್ಯನೇ ಇಲ್ಲ. ಅದು ಅಲ್ಲದೆ ಒಂದೊಂದು ಪೈಸೆ ಹಣ ಕೂಡ ಕಷ್ಟಪಟ್ಟು ಬೆವರು ಸುರಿಸಿ ದುಡ್ಡಿದ್ದೇವೆ. ಹೇಗಿರುವಾಗ ಅವನು ಹೇಗಪ್ಪ ಹಣ ಕೊಡಲು ಸಾಧ್ಯ? ನೋಡು ಅಶೋಕ, ನಿನ್ನ ತಂದೆಗೆ ನೀನು ಹಣ ಕೊಟ್ಟು ನೌಕರಿ ಸೇರುವುದಾಗಲಿ, ದಕ್ಷಿಣೆ ಕೊಟ್ಟು ಅಥವಾ ಪಡೆದು ಮದುವೆಯಾಗುವುದೇ ಆಗಲಿ, ಅಥವಾ ದುಡಿಯದೆ ದುಡ್ಡನ್ನು ಗಳಿಸೋದೇ ಆಗಲಿ, ಇದ್ಯಾವುದೂ ಗಳಿಸೋದಿಲ್ಲ. ಹೇಗಿರುವಾಗ ಅದಕ್ಕೋಸ್ಕರವೇ ನಿನಗೆ ಹಣ ಕೊಡುವುದಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು. ನಾನೇನು ಲಂಚ ಕೊಟ್ಟು ನೌಕರಿಗೆ ಹೋಗುತ್ತಿಲ್ಲಮ್ಮ. ಇಂಥ ಕೆಲಸ ಸಿಗಬೇಕಾದರೆ 10,000 ಜನರಿಗೆ ಖರ್ಚು ಮಾಡಬೇಕಾಗುತ್ತದೆ. ಇದನ್ನು ಅಪ್ಪನಿಗೆ ಹೇಳಿದರೆ ಮನ ಬಂದಂತೆ ಮಾತನಾಡುತ್ತಾರೆ. ನಾನು ಕಾಲೇಜ್ ಕಲಿಯುವಾಗಲೂ ಇಷ್ಟೇ ಕಷ್ಟ ಕೊಟ್ಟಿನಿ, ಈಗ ನೌಕರಿ ಹೋಗುವಲ್ಲಿ ಇದೇ ಹಣೆ ಬರ. ಅಶೋಕ, ಮುಚ್ಚ ಬಾಯ್. ಬಾಯ್ ಬಂದ ಹಾಗೆಲ್ಲ ಮಾತಾಡ್ಬೇಡ. ನಿನಗೆ ಕಷ್ಟಪಟ್ಟು ನಾವು ಕಾಲೇಜ್ಗೆ ಕಲಿಸಿಲ್ಲ, ಕಷ್ಟಪಟ್ಟು ದುಡಿದು ವಿದ್ಯಾಭ್ಯಾಸವನ್ನ ಕಲಿಸಿದ್ದೇವೆ. ಅದನ್ನ ಮೊದಲು ಅರ್ಥ ಮಾಡ್ಕೋ. ನೀವು ಕಲಿಸಿದ್ದಕ್ಕೆ ನಾನೇನು ಉಡಾಳನಾಗಿಲ್ಲಮ್ಮ. ಡಾಕ್ಟರ್ನಾಗುವ ಯೋಗ್ಯತೆ ಪಡೆದಿದ್ದೇನೆ. ಇದು ತಪ್ಪೇನಮ್ಮ? ನೋಡು ಅಶೋಕ, ನೀನು ವಿದ್ಯಾವಂತ, ಬುದ್ಧಿವಂತ, ಜಾಣ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಚೆನ್ನಾಗಿ ಓದಬೇಕು, ವಿದ್ಯಾವಂತನಾಗಬೇಕು, ದೊಡ್ಡ ಉದ್ಯೋಗಸ್ಥನಾಗಿ ಈ ಮನೆಯ ಹೊಣೆಗಾರನಾಗಿ ನಮ್ಮ ಮೇಲಿರುವ ಭಾರವನ್ನ ಕಡಿಮೆ ಮಾಡಬೇಕು ಎಂಬ ಆಸೆ ಹೆಚ್ಚುವರಾದ ನಮಗೂ ಇದೆಯಪ್ಪ. ಆದ್ರೆ ನಾನೇನ್ ಮಾಡ್ಲಿ? ಅಂತಹ ಅಡ್ಡದಾರಿಗೆ ಇಳಿಯಬಾರದು ಎಂಬ ಆಸೆ ನನಗಿದೆ. ನೋಡು ಅಶೋಕ, ಏನೇ ಆದ್ರೂ ನೀನು ಸ್ವಲ್ಪ ಅರ್ಥ ಮಾಡಿಕೋ. ನೀನು ಚೆನ್ನಾಗಿ ಓದಿ ವಿದ್ಯಾವಂತನಾಗಿ ದೊಡ್ಡ ಅಧಿಕಾರಿ ಆಗಬೇಕು ಅಂತ ದೊಡ್ಡ ದೇವರಿಗೆ ಅದಕ್ಕೆ ಸಲ್ಲಿಸಿದ್ದೇನೆ. 9 ತಿಂಗಳು ಒಪ್ಪತ್ತು ಮಾಡಿಸ್ತೇನೆ ಅಂತ ಆ ದೇವರಿಗೆ ನಾನು ಹರಕೆ ಹೊತ್ತಿದ್ದೇನಪ್ಪ. ಅಮ್ಮ, ನನಗಾಗಿ ನೀನು 9 ತಿಂಗಳು 1 ಊಟ ಮಾಡಿ ಉಪವಾಸ ಇರುವಂತಕ್ಕೆ ನೀನೇಕೆ ಬರಬೇಕು? ಅಂತ ಅವಶ್ಯಕತೆ ಆದರೂ ಏನಿತ್ತು? ಇಂಥ ಕರುಳು ಮಗ, ಇಂಥ ಕರುಳು. ನಾವು ಹೆತ್ತ ಮಕ್ಕಳು ಚೆನ್ನಾಗಿ ಸುಖ ಸಂತೋಷವಾಗಿರಬೇಕು ಎಂಬ ಆಸೆ ಇಂಥ ತಂದೆ ತಾಯಿಗಳಿಗೆ ಇದ್ದಿರುತ್ತದಪ್ಪ. ಅದೊಂದಿಗೆ ಅರ್ಥವಾಗುವುದಿಲ್ಲ. ನಿಮ್ಮ ತಂದೆ ಬಂದು ಅದೇನು ಅಂತ ನಿಧಾನವಾಗಿ ಮಾತಾಡಿ ನೀವೇ ಹಣ ಪಡೆದುಕೊಂಡು. ಸಾವಿತ್ರಿ, ಒಳಗಡೆ ಅನ್ನ ಹಾಲು ಕಲಿಸಿಟ್ಬಿಟ್ಟು ಊಟ ಮಟ್ಟ ಹಾಗೆ ಬಂದಿರ್ಲಿಲ್ಲ. ಅಶೋಕನು ಬೆಂಗಳೂರು ಹೋಗ್ತಾ ಇದ್ದಾನೆ. ಅವನು ನೀನು ಜೊತೆ ಊಟ ಮಾಡಿ ಅವನು ಕಳಿಸ್ಕೊಡು. ಈಗಾಗಲೇ ಅಶೋಕ ಬೆಂಗಳೂರಿಗೆ ಹೋಗಲಿಕ್ಕೆ ಸಿದ್ಧವಾಗಿಯೇ ಬಂದಿದ್ದಾನೆ. ಅದೇನೋ ವಿಚಾರ ಮಾತನಾಡ್ಬೇಕಂತೆ. ಅವನ ಬಾಯಿಂದ ನೀವೇ ಕೇಳಿ ತೆಗೆದುಕೊಳ್ಳಿ. ಏನಪ್ಪ ಅಶೋಕ? ಅಪ್ಪ, ನಾನು ಅವಾಗಲೇ ಹೇಳಿದ್ದಲ್ಲ, ನನ್ನ ಎಂಟ್ರಿಗೋಸ್ಕರ 10,000 ಬೇಕಂತ. ಅದಕ್ಕೋಸ್ಕರನೇ ವೇಟಿ. ನೋಡಪ್ಪ ಅಶೋಕ, ನಾವಿಬ್ಬರು ಗಂಡ ಹೆಂಡರು ಕಷ್ಟಪಟ್ಟು ದುಡಿದು ನಿನಗೆ ವಿದ್ಯಾಭ್ಯಾಸ ಕಲಿಸಿದ್ದೇವೆ. ನೀನು ಪ್ರಾಮಾಣಿಕತೆಯಿಂದ ನೌಕರಿಗೆ ದೊರಕಿಸಿಕೊಳ್ಳಬೇಕಾದದ್ದು ನಿನ್ನ ಆಸ್ತಿ ಕರ್ತವ್ಯ ಅಲ್ವ ಅಶೋಕ? ಸದ್ಯ ನನಗೆ 10,000 ರೂಪಾಯಿ ಬೇಕು ಅಂತ ಕೇಳಿದ್ರೆ ನಾವು ಎಲ್ಲಿಂದ ತರಬೇಕಪ್ಪ? 10 ಬಿಡಿಗಾಸಿಗಾಗಿ 20 ಜನರ ಮುಂದೆ ಕೈ ಒಡ್ಡಿದವರು ನಾವು. ನೋಡಪ್ಪ,
ನಾವಿಬ್ಬರು ಒಪ್ಪತ್ತು ಉಪವಾಸವಿದ್ದು ನೀವಿರುವ 3 ಜನ ಮಕ್ಕಳಿಗೆ ವಿದ್ಯಾಭ್ಯಾಸ. ಅಶೋಕ, ಇಲ್ಲಿಗೆ ನಮ್ಮ ಕೈಗಳು ನಿಂತು ಹೋಗಿದೆಯಪ್ಪ. ನಿಮ್ಮ ಮೇಲೆ ಆಸೆ ಹೊತ್ತ ಕುಳಿತುಕೊಂಡ ಹಸಿದವರು ನಾವು, ಹಸಿದವರು. ನೋಡಪ್ಪ, ನಿನ್ನ ನೌಕರಿ ಸಲುವಾಗಿ ಅವರಿವರ ಹತ್ತಿರ 5,000 ರೂಪಾಯಿ ಸಾಲ ತಂದಿದ್ದೀನಿ. ನೀನೇನು ತಪ್ಪುತ್ತಿಲ್ಲ ಅಂತ, ಇಂಥ ದುಡ್ಡಿನಲ್ಲೇ ನೀನು ದೊಡ್ಡವನಾಗಿ ಬಾ ಅಂತ ನಾನು ಹೇಳ್ತಾ ಇದ್ದೀನಪ್ಪ ಅಶೋಕ. ತೆಗೆದುಕೋ, ಈ 5,000 ರೂಪಾಯಿ ತೆಗೆದುಕೋ. ನಿಮ್ಮ ತಂದೆ ಆಡುವ ಒಂದೊಂದು ಮಾತುಗಳು ನಿಜವಿದೆಯಪ್ಪ. ನೀನು ಈ ಮನೆಯ ಹಿರಿಯ ಮಗಳು, ಈ ಮನೆಯ ಹೊಣೆಗಾರಿಕೆ ನಿನಗೆ ಬಿಟ್ಟಿದ್ದು. ಅದೊಬ್ಬರೇ ನನಗೆ ನೀನೊಬ್ಬನೇ ಮಗನಲ್ಲ, ನಿನ್ನ ಹಿಂದೆ ನಿನ್ನ ತಮ್ಮಂದಿರು ಕೂಡ ಇಬ್ಬರಿದ್ದಾರೆ. ಅವರ ಜವಾಬ್ದಾರಿಯೂ ಕೂಡ ನಮಗಿದೆ. ನೀನು ಈ ಹಣದಲ್ಲಿಯೇ ನಿನ್ನ ಇಂಟರ್ವ್ಯೂವನ್ನು ಕೊಟ್ಟು ನೀನು ಜಯಶಾಲಿಯಾಗಿ ಬಾ. ನಿನಗೆ ಒಳ್ಳೆಯದಾಗಿ ಆಗುತ್ತದೆ ಎಂಬ ನಂಬಿಕೆ ನನಗಿದೆಯಪ್ಪ. ಈ ಹಣ ಸಾಲದೆ ಹೋದರೆ ನಾನು ಮತ್ತೆ ಸಾಲ ಮಾಡಬೇಕಾಗುತ್ತದೆ. ನೋಡ ಅಶೋಕ, ನಿನಗೆ ಒಳ್ಳೆಯದಾಗುವುದಾದರೆ 10,000 ಬೇಕು, 20,000 ರೂಪಾಯಿ ಸಾಲ ಮಾಡಪ್ಪ. ಆ ಸಾಲವನ್ನು ನಾವಿಬ್ಬರು ಗಂಡ ಹೆಂಡರು ಬೆವರ ಸುರಿಸಿ ಆ ಸಾಲವನ್ನು ಮುಟ್ಟಿಸುತ್ತೇವೆ. ಹಲೋ ಡ್ಯಾಡಿ. ಡ್ಯಾಡಿ, ನಿಮಗೆ ಹ್ಯಾಪಿ ನ್ಯೂಸ್ ಹೇಳ್ತಾ ಇದ್ದೇನೆ. ನನ್ನ ಇಂಜಿನಿಯರಿಂಗ್ ಫೈನಲ್ ಎಕ್ಸಾಮಿನೇಷನ್ ಅಲ್ಲಿ ನಾನು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿ ಹೇಳಿದೆ ಮುರಳಿ. ನಿಮ್ಗೆ ಒಳ್ಳೆದಾಗಲಿ. ಏ ಸಾವಿತ್ರಿ, ಸಾವಿತ್ರಿ, ಇಲ್ಲಿ ಯಾರು ಬಂದಿದ್ದಾರೆ ನೋಡ್ಬಾರಿ. ಯಾರೇ ಬಂದಿರೋದು? ಮುರಳಿ ಬಂದಿದ್ದಾನೆ ಕಣೆ. ಅವನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಿದ್ದಾನಂತೆ. ಅವನು ಮುರಳಿ, ಅಯ್ಯೋ ನನ್ನ ತಂದೆ, ಅಂತೂ ಇಷ್ಟು ದಿನ ಆದ್ಮೇಲೆ ಈಗಾದ್ರೂ ಬಂದಲ್ಲ. ನಿಮ್ಮಪ್ಪ ಅಂತೂ ಮುರಳಿ ಬರ್ಲೇ ಇಲ್ಲ, ಮುರಳಿ ಬರ್ಲೇ ಇಲ್ಲ ಅಂತ ನಿನ್ನ ಹೆಸರನ್ನೇ ಜಪ ಮಾಡ್ತಾ ಇದ್ರು. ಅಂತೂ ತಡವಾಗಿ ಬಂದ್ರೂ ಒಳ್ಳೆ ಸುದ್ದಿನೇ ತಂದೆಲ್ಲ ಅನ್ನೋ ಆ ಒಂದು ಸಮಾಧಾನ ನಮ್ಮ ಮನಸ್ಸಿಗಾಯ್ತು. ಕಂದ, ಅಂತೂ ಪಾಸ್ ಆಗಿ ಬಂದಲ್ಲ, ನನಗಷ್ಟೇ ಸಾಕು. ನೀನು ಕೂಡ ದೊಡ್ಡ ಅಧಿಕಾರಿ ಆಗಬೇಕು. ತಂದೆ ತಾಯಿಗಳ ಆಸೆನ ಆದಷ್ಟು ಬೇಗ ಈಡೇರಿಸಬೇಕೆಂಬುದೇ ಈ ನಿನ್ನ ಹೆತ್ತವರ ಕನಸಪ್ಪ, ಕನಸು. ಅಮ್ಮ, ನಿಮ್ಮ ಆಶೀರ್ವಾದದಿಂದ ಇಂಜಿನಿಯರ್ ಪದವಿ ಪಡೆದುಕೊಂಡು ಅಮ್ಮ ನಿಮ್ಮ ಆಶೀರ್ವಾದದಿಂದ ನನಗೆ ನೌಕರಿ ಸಿಕ್ಕೇ ಸಿಗುತ್ತದೆ ಎಂಬ ವಿಶ್ವಾಸ ನನಗಿದೆ. ಇನ್ನು ಕೇವಲ 1 ವರ್ಷ ತಡೆದು ನೋಡಿ, ಗೌರ್ಮೆಂಟ್ ಇಂಜಿನಿಯರಿಂಗ್ ಆಗಿ ನಾನು ಸಂಪಾದನೆ ಮಾಡಿದ ದುಡ್ಡಿನಿಂದ ಇದೇ ಜಾಗದಲ್ಲಿ ದೊಡ್ಡ ಅರಮನೆ ಅಂತ ಬಿಲ್ಡಿಂಗ್ ಕಟ್ಟಿಸಿ ನಿಮ್ಮಿಬ್ಬರನ್ನು ಕೂಡಿಸಿ ಪಾದಪೂಜೆ ಮಾಡುತ್ತೇನೆ. ನನಗೆ ಗೊತ್ತು ಕಂದ, ನನಗೆ ಗೊತ್ತು. ನೀನು ದೊಡ್ಡ ಇಂಜಿನಿಯರ್ ಆಗ್ತೀಯ, ಇದೇ ಜಾಗದಲ್ಲಿ ದೊಡ್ಡ ಅರಮನೆ ಕಟ್ಟಿಸುತ್ತೀಯ ಅಂತ ನಿಮ್ಮ ತಂದೆಗೆ ನಾನು ಆಗಾಗ ಹೇಳ್ತಾನೆ ಇರ್ತೀನಿ. ಇದೇ ಸಮಾಜದಲ್ಲಿ ಪ್ರಶಸ್ತಿ ಪಡೆದೀಯ. ಈ ಕನ್ನಡ ನಾಡಿನ ಜನತೆ ಮೆಚ್ಚುವಂತೆ ಡ್ಯಾಮ್ಗಳನ್ನು ಕಟ್ಟಿಸಿ ಎಲ್ಲರ ಹಮೆಗೆ ಪಾತ್ರನಾಗುತ್ತೀಯ ಅಂತ ನಿಮ್ಮ ತಂದೆಗೆ ನಾನು ಆಗಾಗ ಹೇಳ್ತಾನೆ ಇರ್ತೀನಿ. ಕೇಳೋಣ, ನಿನ್ನ ಮಗ ದೊಡ್ಡ ದೊಡ್ಡ ಡ್ಯಾಮ್ ಕಟ್ಟಿಸ್ತಾನೋ ಏನ್ ದೊಡ್ಡ ದೊಡ್ಡ ಡ್ಯಾಮ್ ಬೆಳೆಸ್ತಾನೋ ಅದನ್ನ ಯಾರು ಹೊಡಿತಾರೆ ನೋಡು. ಈಗ ತಾನೇ ಬಂದಿದ್ದಾನೆ ಅವನು, ಅವನಿಗೆ ಊಟಕ್ಕೆ ಕೊಟ್ಟು ಹೋಗು. ಯಾಕಪ್ಪ, ಅಮ್ಮ ಹೇಳಿದ ಮಾತಿನ ಮೇಲೆ ನನ್ನ ಮೇಲೆ ವಿಶ್ವಾಸವಿಲ್ಲವೇ? ಆ ಮಾತಿಗಾಗಿ ಹಾಗೆ ಹೇಳಿ ಮುರಳಿ. ಹೆತ್ತವರಾದ ನಾವು ಮಕ್ಕಳ ಮೇಲೆ ವಿಶ್ವಾಸ ಬಿಡದೆ ಇನ್ನು ಮತ್ತಾರ ಮೇಲೆ ನಾವು ವಿಶ್ವಾಸ ಇರಬೇಕು. ನೋಡು, ನಿನ್ನ ತಾಯಿ ಅಶೋಕನಿಗೆ ಡಾಕ್ಟರ್ ನೌಕರಿ ಸಿಕ್ಕರೆ 9 ತಿಂಗಳ ಉಪವಾಸ ಮಾಡ್ತೇನೆ ಅಂತ ಹಾಕಿ ಹೊತ್ತಿದ್ದಾಳೆ. ಮತ್ತೆ ನೀನು ನಿನಗೆ ಹಿಂದೆ ನೌಕರಿ ಸಿಕ್ಕರೆ ಜೀವನ ಪರ್ಯಂತ ಹಾಲು ಮುಟ್ಟಲ್ಲ ಅಂತ ಹಾಕಿ ಹೊತ್ತಿದ್ದಾಳೆ ಈಗಿನ ತಾಯಿ.
ನಿನ್ನ ತಮ್ಮ ರವಿ ಅವನು ನಮ್ಮ ಹತ್ತದೇನಿಲ್ಲವಪ್ಪ. ಊರ ಬುಡಾಳನಾಗಿ ಹಾದಿ ಬೀದಿಯಲ್ಲಿ ಜಗಳ ಮಾಡುತ್ತಾ ಕುಡಿಯುತ್ತಾ ರಂಪಟೆ ಮಾಡ್ತಿದ್ದಾನೆ. ಮಧ್ಯರಾತ್ರಿಗೆ ಮನೆಗೆ ಬಂದು ನಮ್ಮ ಜೊತೆಗೆ ಗಲಾಟೆ ಮಾಡ್ತಾನೆ. ಅವನು ಕೂಡ ಕುಡಿಯೋದನ್ನು ಬಿಟ್ಟು ಒಳ್ಳೆಯವನಾದರೆ ಊರಲ್ಲಿರುವ ದೇವರಿಗೆ ತುಪ್ಪದ ಅಭಿಷೇಕ ಮಾಡಿಸಿದಂತ ನಿನ್ನ ತಾಕಿಕೊಂಡಿದ್ದಾಳೆ. ಎತ್ತವರಾದ ನಾವು ಮಕ್ಕಳಿಗಾಗಿ ಒಂದೊಂದರ ಹರಕೆ ಹೊಂದಿದ್ದೇವೆ. ಎತ್ತವರಿಗಾಗಿ ನೀವು ಏನೇನು ಮಾಡ್ತೀರೋ ಅದು ನಿಮಗೆ ಅದ್ರ ಬಗ್ಗೆ ನೀವು ಎಲ್ಲಿ ಚಿಂತೆ ಮಾಡಬೇಡಿ. ಅಣ್ಣ ಅಶೋಕ ಇದ್ದಾನೆ, ನಾನು ಇದ್ದೀನಿ. ರವಿ ಕುಡುಕನಾಗಿ ಕೆಟ್ಟು ಹೋಗೋದಕ್ಕೆ ನಾನು ಬಿಡಲ್ಲ. ಅವನಿಗೆ ಬುದ್ಧಿ ಹೇಳಿ ಒಳ್ಳೆ ಮಾರ್ಗಕ್ಕೆ ತರೋದಕ್ಕೆ ಪ್ರಯತ್ನ ಪಡೋಣ. ನನಗಂತೂ ಹೇಳಿ ಹೇಳಿ ಬಾಯಿ ಗಂಟೆ ಒಳಗೆ ಹೋಗಿದೆ. ಸರಿಯಾಗಿ ಮನೆಗೆ ಬರುವುದಿಲ್ಲ. ಹೇಳಿದ ಮಾತಿಗೆ ಬೆಲೆ ಇಲ್ಲ. ಅದಲ್ಲಿ ಇರ್ತಾನೋ ಏನ್ ಮಾಡ್ತಾನೋ, ಕುಡಿದು ಕುಡಿದು ಬೀದಿ ಬೀದಿ ಸುತ್ತಾನೆ ಆ ನನ್ನ ಮಗ. ಏನ್ ಮಾಡ್ತಾನೋ ಎಲ್ಲಿರ್ತಾನೋ ಯಾವುದನ್ನು ನಾ ಕಾಣೆ. ಬೀದಿ ಬೀದಿ ಸುತ್ತಾನೆ, ಕುಡಿದು ಓಡಾಡುತ್ತಾನೆ. ದಾರಿಯಲ್ಲಿ ಹೆಣ್ಣು ಮಕ್ಕಳನ್ನು ಕಂಡರೆ ಸಾಕು ಚುಡಾಯಿಸುತ್ತಾ ಅಡ್ಡಾಡುತ್ತಾನೆ. ಅವನಿಗೆ ಇಂಥ ನೀಚ ಬುದ್ಧಿ ಏಕೆ ಬಂತೋ, ಯಾರು ಕಲಿಸಿದ್ದಾರೋ ಯಾವುದನ್ನು ನಾ ಕಾಣೆ. ಅವನಿಗೆ ಅದು ಯಾವಾಗ ಒಳ್ಳೆ ಬುದ್ಧಿ ಬರುತ್ತೋ ನಾ ಕಾಣೆ ಬರದೆ ನಾ ಕಾಣೆಪ್ಪ. ಏನ್ ನೋಡ್ತೀರಿ ಹೋಗ್ರಿ. ಕುಡಿಯೋರೆಲ್ಲ ಕೆಟ್ಟ ಮನುಷ್ಯರಂತ ತಿಳಿದು ಬಿಟ್ಟಿದ್ದೀರಿ. ಕಾರಣ ಮಕ್ಕಳ ನಾನು ಕುಡಿದು ಹಾಳಾಗ್ತೀನಿ, ಅದನ್ನು ಕೇಳಕ್ಕೆ ನೀವೇನಲೇ ವಾಟ್ ಟಾಕಿಂಗ್ ನಾನ್ಸೆನ್ಸ್. ಬಾಯಿಗೆ ಬಂದಂತೆ ಬಗೊಳ್ತಿರುವೆಲ್ಲ ಅದು ಹಿಡಿದು ಹೋಗೋರನ್ನು ಕಂಡು ನೀನು ಮನುಷ್ಯ ಇದೆಯೋ ಕತ್ತೆ ಇದೆಯೋ? ಹಲೋ ಮೈ ಡಿಯರ್ ಬ್ರದರ್ ಮುರುಳಿ, ಈ ಕಲಿಯುಗದಲ್ಲಿ ಕುಡಿಯಲಾರದವರೇ ಕತ್ತಿಗಳು, ಕುಡಿದವರೇ ಕುಡಿಯಲು ಮಗ. ಕುಡಿದು ಬೇಗನಾಗು. ಮುಚ್ಚ ಬಾಯಿ. ಕೋಟೆ ತಾಂಕೆರದಲ್ಲೇ ಪ್ರತಿಯೊಬ್ಬರನ್ನು ಕೆಳಿಸುತ್ತಂತೆ. ಹಾಗಾಯ್ತೋ ಈ ನಿನ್ನ ಮಾತು? ನನಗೂ ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಅದ್ಯಾವ ಕೆಟ್ಟ ನಾಯಿ ಕಲಿಸಿದ್ರು ಇನ್ನ ಕುಡಿದ ಜನವನ್ನು. ಸರಿ, ನಾವಂತೂ ನಮ್ಮ ಮನೆಯಿಂದ ಒಂದು ಪೈಸೆ ಕೂಡ ನಿನಗೆ ಕೊಡ್ತಾ ಇಲ್ಲ. ಹೀಗಿರುವಾಗ ಈ ರೀತಿ 24 ಗಂಟೆ ಕುಡಿದು ಕುಡಿದು ಓಡಾಡ್ತಾ ಇದೆಯಲ್ಲ, ಕುಡಿಯೋದಕ್ಕೆ ನಿನಗೆ ಯಾರು ಕೊಡ್ತಾ ಇದ್ದಾರೆ ಈ ಹಣವನ್ನ? ಕಾರಿನಲ್ಲಿ ತಿರುಗಾಡಿ ನೀವ್ಯಾರು? ಇನ್ನೊಂದು ಸಲ ಇಂಥ ಶಬ್ದ ನುಡಿದಿದ್ದಾದರೆ ನಿನ್ನ ನಾನೇ ಕತ್ತರಿಸಿ ಬಿಡ್ತೇನೆ. ನೋಡು, ಒಡೆಯದಾಗಿ ಹೇಳ್ತಾ ಇದ್ದೇನೆ. ಹೆಂಗೆ ಇನ್ನೊಂದು ಸಲ ನೀನು ಹೆಂಗಸನ್ನು ಕಂಡು ಕೆನಕೋದಾಗಲಿ ಹಾದಿ ಬೀದಿಯಲ್ಲಿ ಕುಡಿದು ಗಲಾಟೆ ಮಾಡೋದಲ್ಲಿ ಕಂಡ್ರೆ ನಿನ್ನ ಜೀವ ತೆಗೆದು 10 ಕಾಗಿ ಹಂಚಿಬಿಡುತ್ತೇನೆ. ಮಾನವಂತರ ಮಾನ ಮರ್ಯಾದೆ ಗಂಜಿದರೆ ಮಾನಗೇನೆ ನನಗೆ ಅಂದವರು ಎಂಬಂದೇ ತಿಳಿದುಕೊಂಡಿದ್ದೀಯಾ? ನೋಡು, ನಿನಗೆ ಇದು ಕೊನೆಯದಾಗಿ ಹೇಳ್ತಾ ಇದ್ದೇನೆ. ಇನ್ನೊಂದು ಸಲ ನೀನು ಕುಡಿದು ಬಂದಿದ್ದೆ ಆದರೆ ಈ ಮನೆಯಲ್ಲಿ ಎರಬಾಗದು ಎಚ್ಚರ. ತಂದೆಯವರು ಹೇಳುವ ಮಾತಿನಲ್ಲಿ ತಪ್ಪಿಲ್ಲ ರವಿ. ಹಿರಿಯರು ಕಿರಿಯರು ಎಂಬ ಭಾವನೆಯಲ್ಲಿ ತಿಳಿದಿರಬೇಕು. ನಮ್ಮ ಹಿತಕ್ಕಾಗಿ ಅವರು ಚಿಂತಿಸುವರು ಹೊರತು ಅನ್ಯಾಯ ಮಾರ್ಗಕ್ಕಲ್ಲ. ಹಿರಿಯರು ಒತ್ತು ಬುದ್ಧಿ ಹೇಳಿದ್ರು ನಮ್ಮ ಒಳ್ಳೆಯದಂತ ತಿಳಿದುಕೊಳ್ಳಬೇಕು ನಾವು. ಅದೆಲ್ಲ ಅವನಿಗೆ ಏನು ಗೊತ್ತಾಗಬೇಕು? ಮಣ್ಣಿನ ಆಕಾರದಲ್ಲಿ ಹೊಂದಿದ ಮಡಿಕೆ 10 ಜನರಿಗೆ ನೀರು ಕುಡಿಯಲು ಉಪಯೋಗವಾಗಬಹುದು ಎಂದು ಕಸಬುದಾರ ಬಯಸಿದರೆ ಇಂಥ ಹೀನ ಕೆಟ್ಟವರ ಕೈಯಲ್ಲಿ ಸಿಕ್ಕು ಹೊಲಸು ಮುತ್ತಿ ಆಗಲು ಹೊರಟಿದೆ ಇವನ ಮನಸ್ಸು. ಇವನ ಮುಖ ನೋಡಿದ್ರೆ ನನಗೆ ಹೆಚ್ಚು ಬರ್ತಾ ಇದೆ. ಅಪ್ಪಾಜಿ, ಇದೊಂದ್ಸಲ ನೀವು ಸಹಿಸ್ಕೊಳ್ಳಿ. ಅವನು ಒಳ್ಳೆಯವನಾಗಿ ನಡ್ತಾನಂತ ನಾನ್ ಭರವಸೆ ಕೊಡ್ತೇನೆ. ರವಿ, ಬಾಟ್ಲಿ ಹೊರಗೆ ಹೋಗು, ಒಳಗೆ ಹೋಗು. ಹೋಗಪ್ಪ.
ಒಳಗೆ ಹೋಗಪ್ಪ. ಕರ್ಕೊಂಡು ಹೋಗು ಮುರಳಿ. ನೀವು ಅಷ್ಟೇ ಬುದ್ಧಿವಂತರಾದದ್ದು ಸಾಕು. ನಾನೇನು ಈ ಮನೆಗೆ ದೋಷ್ಟ ಬಾರೋ ಮುಟ್ಟಾಳ. ಸಾವಿತ್ರಿ, ಅವನಿಗೆ ಸ್ನಾನ ಮಾಡಿಸಿ ಊಟ ಮಾಡಿಸಿ. ಅವನು ಯಾವಾಗ ಊಟ ಮಾಡಿದ್ದು ಕುಡಿದು ಅವನು ದೇಹ ಕೆಟ್ಟವರಾದ ನಾವು ಅವನು ಊಟ ಮಾಡಿಸು. ನಾನು ಸ್ವಲ್ಪ ದೊಡ್ಡ ಕಡೆಗೆ ಹೋಗಿ ಬರ್ತೇನೆ. ಗಂಗಾವತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ BSc ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್, ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ OT ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್, ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್, ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ 300ಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ. ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ, ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ, ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ. 35 ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ. 3000ಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ, ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು. ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ. ಸಂಸ್ಥೆಯ ಚೇರ್ಮನ್ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ. ಡಾಕ್ಟರ್ SV ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ. ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ. ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್,